ನೋಡಿ ಅಣ್ಣ, ಒಂದು ಮಾತನ್ನು ಹೇಳ್ತೇನೆ. ಈ ರಾಜ್ಯದ ಜನತೆ 136 ಜನ ಶಾಸಕರನ್ನ ಗೆಲ್ಲಿಸಿದ್ರು. ಇವತ್ತು ಬಡವರ ಹೆಸರಲ್ಲಿ, ಶೋಷಿತ ಹೆಸರಲ್ಲಿ, ಹಿಂದುಳಿದಿರ್ತಕ್ಕಂಥ ಸಮುದಾಯದ ಹೆಸರಲ್ಲಿ ಇವತ್ತೇನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಅನುಭವಿಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ಸು ಯಾವ ರೀತಿ ಇವತ್ತು ಎಸ್ ಟಿ ಸಮುದಾಯಕ್ಕೆ ವಂಚನೆಯನ್ನು ಮಾಡಿದ್ದಾರೆ, ಯಾವ ರೀತಿ SC ಸಮುದಾಯಕ್ಕೆ SCP TSP ವರ್ಕಲ್ಲಿ 25,000 ಕೋಟಿ ಇವತ್ತು ಹಣವನ್ನು ಯಾವ ರೀತಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ಇವೆಲ್ಲವನ್ನು ಗಮನಿಸಿದಾಗ ದಯಮಾಡಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಕೇವಲ ನಿಮ್ಮ ರಾಜಕೀಯ ಮತ ಬ್ಯಾಂಕ್ಗೋಸ್ಕರ ಇಟ್ಕೊಳ್ತಕ್ಕಂಥದ್ದಕ್ಕೆ ಸೀಮಿತಗೊಳಿಸ್ಕೊಳ್ಬೇಡಿ. ದಯಮಾಡಿ ಇವೆರಡೂ ಸಮುದಾಯಗಳಿಗೆ ಅಥವಾ ಎಲ್ಲ ಸಮುದಾಯಗಳಿಗೆ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಅದರ ವಿರುದ್ಧವಾಗಿ ಇವತ್ತು ಅನಿವಾರ್ಯವಾಗಿ ಎರಡೂ ಪಕ್ಷದ ನಾಯಕರುಗಳು ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್. 3.25 ವರ್ಷ ಇದೆ ಚುನಾವಣೆಗೆ, ಏನು ನಾಳೆನೇ ಚುನಾವಣೆ ಇಲ್ಲ. ಇದು ಯಾವುದೋ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಪಾದಯಾತ್ರೆ ಅಲ್ಲ. ಇವತ್ತು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸಬೇಕಾಗಿದೆ. ಆ ಕೆಲಸದಲ್ಲಿ ಇವತ್ತು ಎರಡು ಪಕ್ಷದ ನಾಯಕರುಗಳು ಒಟ್ಟಾಗಿ ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದೇವೆ. ನಾನು ಪ್ರಾರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೇನೆ, ಯಾವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಿತ್ರ ಪಕ್ಷವಾಗಿ ಇವತ್ತು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಇವತ್ತು ನಾವೇನು ಜೊತೆಯಲ್ಲಿದ್ದೇವೆ, ನಮ್ಮ ರಾಜ್ಯದಲ್ಲಿ ಯಾವುದೇ ತೀರ್ಮಾನಗಳು ಆಗಬೇಕಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜೊತೆಯಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ, ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಸ್ಥಳೀಯವಾಗಿ ವಿಶೇಷವಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಭಾವನೆ ಏನಿದೆ, ಯಾರು ಅಭ್ಯರ್ಥಿ ಆಗಬೇಕು ಅಥವಾ JDSಗೆ ಬಿಟ್ಕೊಡ್ಬೇಕಾ ಅಥವಾ BJPಯಿಂದ ಸ್ಪರ್ಧೆ ಮಾಡಬೇಕಾ ಅಂತಕ್ಕಂಥ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರುಗಳ ಭಾವನೆಯನ್ನು ಕ್ರೋಢೀಕರಿಸಿ ಇವತ್ತು ಸೂಕ್ತವಾದಂಥ ಸಂದರ್ಭದಲ್ಲಿ ಎರಡು ಪಕ್ಷದ ನಾಯಕರು ತೀರ್ಮಾನ ಕೈಗೊಳ್ತಾರೆ. ಇವತ್ತು JP ಭವನದಲ್ಲಿ ವಿಶೇಷವಾಗಿ ಈ ಪಾದಯಾತ್ರೆಯ ಬಳಿಕ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಸಂಘಟನೆಯಲ್ಲಿ ಸಾಕಷ್ಟು ಪ್ರಬುದ್ಧರಿದ್ದಾರೆ. ಅವ್ರದ್ದಾದಂಥ ರೂಪುರೇಷೆಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಕೂತು ಚರ್ಚೆನ ಮಾಡಿದ ಬಳಿಕ ಇವತ್ತು ಕೇಂದ್ರದ ಸಚಿವರು, ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ಸಮಯವನ್ನು ನಿಗದಿ ಮಾಡಿ JP ಭವನದಲ್ಲಿ ಹಲವಾರು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಶಾಸಕ ಮಿತ್ರರು, ಮಾಜಿ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂತು ಒಟ್ಟಾರೆಯಾಗಿ ಪಕ್ಷದ ಬಲವರ್ಧನೆ, ಪಕ್ಷದ ಸಂಘಟನೆಗೆ ಕುರಿತು ಇವತ್ತು ಸಾಕಷ್ಟು ದೀರ್ಘಕಾಲ 3-3.5 ಗಂಟೆ ಚರ್ಚೆನ ಮಾಡಿದ್ದೇವೆ ಮುಕ್ತವಾಗಿ. ಹಾಗಾಗಿ ಒಬ್ಬ ಕಾರ್ಯಕರ್ತನಾಗಿ ನನ್ನ ಒಂದು ಉದ್ದೇಶ, ಪ್ರಾದೇಶಿಕ ಪಕ್ಷ ಇವತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಶ್ರಮ, ಅವರ ಹೋರಾಟಕ್ಕೆ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಪ್ರತಿ ಹಳ್ಳಹಳ್ಳಿಯಲ್ಲೂ ಇವತ್ತು ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಅವರು ಕೂಡ ಶ್ರಮವನ್ನು ವಹಿಸಿ ಕಾರ್ಯಕರ್ತರಾಗಿ ಈ ಪಕ್ಷವನ್ನು ಕಟ್ಟಿದ್ದಾರೆ. ಅಂಥ ಕಾರ್ಯಕರ್ತರನ್ನ ಇವತ್ತು ಕಟ್ಟ ಕಡೆಯ ಕಾರ್ಯಕರ್ತರನ್ನು ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ ಈಗಲಿಂದ ನಾವೇನು ಚಾಲನೆಯನ್ನು ಕೊಡ್ತಾ ಇದ್ದೇವೆ, ಇವರು ಎಲ್ಲರನ್ನು ಕೂಡ ಗುರುತಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಚಿಂತನೆಯನ್ನು 3.25 ವರ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಾರೆ.